ವೆಲ್ಕಮ್ ಬ್ಯಾಕ್. ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ, ನಿಮಗೂ ಕೂಡ ಗೊತ್ತಿರಲಿಲ್ಲ ಅನ್ಸುತ್ತೆ. ನಿನ್ನೆ ರಾತ್ರಿ 9 ಗಂಟೆವರೆಗೂ ಕೂಡ ಯಾರಿಗೂ ವೆಬ್ಸೈಟ್ ಅಲ್ಲಿ ಅವ್ರು ಹಾಕೋವರೆಗೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಇವತ್ತೇ ಬಂದ್ಬಿಡುತ್ತೆ ಅಂತ ಒಂದು ತೀರ್ಪು. ಈ ರೀತಿ ತೀರ್ಪು ಇರುತ್ತೆ ಅಂತ ಕೂಡ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಆ ಥರದ ಒಂದು ಅಚ್ಚರಿಯಾಗಿ ಇದು ಬಂದಿದ್ದಂಥದ್ದು. ನಮ್ಮ ಜೊತೆ ಹಿರಿಯ ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಅವರಿದ್ದಾರೆ. ಶಂಕರಪ್ಪ ಅವರೇ, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ವಿಶೇಷವಾಗಿ ರಂಜನ್ ಗೊಗೊಯ್ ಅವರು 17ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರು ಈ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ರೀತಿ ಬಗ್ಗೆ, ಭದ್ರತಾ ವ್ಯವಸ್ಥೆಗಳು, ಪೂರ್ವಭಾವಿ ವ್ಯವಸ್ಥೆಗಳು, ಎಲ್ಲ ಸರ್ಕಾರಗಳ ಜೊತೆ ಮಾತುಕತೆ ಆಡಿರ್ತಕ್ಕಂಥದ್ದು, ಇದೆಲ್ಲದ್ರ ಬಗ್ಗೆ ಕೊನೆಯದಾಗಿ ಹೇಳೋದು. ಅವರು ಸಾಮರ್ಥ್ಯದ ರಂಜನ್ ಗೊಗೊಯ್ ಅವರ ಸಾಮರ್ಥ್ಯದ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಈ ತೀರ್ಪು ಅವರು ರಿಟೈರ್ಡ್ ಆಗೋದು ಮುಂಚಿತವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತೆ ಇಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಸಮನ್ವಯವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಹೇಳ್ಬೇಕಾದ್ರೆ ಇಲ್ಲಿ ಯಾರೂ ಸೋತಿಲ್ಲ, ನಿಜ, ಇಬ್ಬರನ್ನೂ ಗೆಲ್ಲಿಸಿರ್ತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದಾರಲ್ಲ, ಇದು ನಿಜವಾಗೂ ಸಹ ಬಹಳ ಇಡೀ ಪ್ರಜಾತಂತ್ರದ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂತ ದೃಷ್ಟಿಯಲ್ಲಿ कोई भी ऐसा बड़ा सेलिब्रेशन जिससे कि किसी अन्य वर्ग में बैर, प्रतिशोध या आक्रोश पैदा हो, इस तरह का कोई कार्य नहीं करना है. राम तो हमारा चरित्र है. हमने तो गीत गाए हैं, चंदन है इस देश की माटी, तपोभूमि हर ग्राम है, हर बाला देवी की प्रतिमा, बच्चा बच्चा राम है. हम ही राम हैं, हम ही शिव हैं, शिवो हम के गीत गाए हैं हमने. हम ही हनुमान हैं, हम ही बुद्ध हैं, हम ही नानक हैं, हम ही गौतम कणाद जमिनी पाणिनि पतंजलि के मूर्त रूप उनके प्रतिनिधि हैं. इसलिए हमें उन्हीं मर्यादाओं का पालन करना है जिन मर्यादाओं में स्वयं मर्यादा पुरुषोत्तम श्री राम जिए. और राम एक है मंदिर में आस्था के केंद्र, दूसरा राम हमारे आचरण की श्रेष्ठता में है. इसलिए अब राम मंदिर के बाद में राम राज्य इस देश में कैसे कायम होगा? वह राम राज्य किसी शासन के द्वारा कायम नहीं होगा, वह हमारे आत्म अनुशासन से, हमारे चरित्र से. जैसे मर्यादा पुरुषोत्तम श्री राम ने जीवन भर मर्यादित आचरण करके, पुरुषार्थ करके, अपने स्वधर्म का, अपने मातृधर्म का, पितृधर्म का, राष्ट्र धर्म का, अपने स्वधर्म का, मानव धर्म का पालन करके और पूरे विश्व में एक श्रेष्ठ मनुष्य का चरित्र कैसा होता है, एक मर्यादित जीवन कैसे होता है, एक दिव्य जीवन कैसा होता है, एक अनुशासित जीवन कैसा होता है, ये हमारे सामने मिसाल पेश की है. हम राम के वंशज होने का भी धर्म निभाएंगे और इस देश में अब राम मंदिर के बाद में राम राज्य कैसे आए, अर्थात सब प्रकार की दैहिक, दैविक, भौतिक कोई भी ताप, संताप इस देश में किसी भी प्रकार की भूख और दरिद्रता ना हो, किसी भी प्रकार का वैर भाव ना हो, उसके लिए हम सबको मिलकर के प्रयास करना पड़ेगा. और इस देश में अब किसी भी प्रकार के मजहबी उन्माद का कोई मुद्दा मुझे नहीं लगता कोई शेष रहा है. अब सब अपने कर्म को अपना धर्म मान करके और मजहब को अपने आंतरिक जीवन का, अपने आंतरिक आचरण का, अपने आचरण की श्रेष्ठता का आदर्श मान करके आगे बढ़ेंगे तो ये देश बहुत आगे बढ़ेगा और मजहबी तौर पर अब इस देश में कोई दंगा फसाद नहीं होगा. जी, किसी भी प्रकार का वैर भाव ना हो, ಮತ್ತೆ ಬಚ್ಚ ಬಚ್ಚ ರಾಮ್ ಹೇ ಅನ್ನೋ ಪದ್ಯನ ನೆನ್ಪು ಮಾಡಿದ್ರು ಪಟಾಪಟ್ ಶ್ರೀನಿವಾಸ್ ಅವರೇ. ರಾಮ ತತ್ವ ಅನ್ನುವಂಥದ್ದು ಯಾರಲ್ಲೂ ವೈರಭಾವ ನೋಡದ ತತ್ವ. ಜೊತೆಗೆ ರಾಮ ಮಂದಿರ ನಿರ್ಮಾಣ ಆಗತ್ತಾ? 3 ತಿಂಗಳಲ್ಲಿ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕು. ನಿಮ್ಮ RSS VHP ಬಹುಕಾಲದ ಕನಸು ಆದಷ್ಟು ಬೇಗ ನನಸಾಗುತ್ತೆ ಅಂತ ಅನ್ಸುತ್ತಾ? ವೈರಭಾವವಿಲ್ಲದೆ ಈಗಾಗಲೇ ಈ ತೀರ್ಪಿನ ಮೂಲಕ ಅದರಲ್ಲಿ ಏನೆಲ್ಲ ಒಂದು ತೊಂದರೆಗಳಿತ್ತು ಅದೆಲ್ಲ ನಿವಾರಿಸಿ ತೀರ್ಪು ಬಂದಾಯ್ತು. ಈಗ ಸರ್ವೋಚ್ಚ ನ್ಯಾಯ ಹೇಳಿದ ಪ್ರಕಾರ 3 ತಿಂಗಳಲ್ಲಿ ಒಂದು ಟ್ರಸ್ಟ್ ಅನ್ನ ನೇಮಕ ಮಾಡಬೇಕು, ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅದಾದ್ಮೇಲೆ ಈಗ ಪೂರ್ವಭಾವಿ ಸಿದ್ಧತೆಗಳು ಎಲ್ಲ ಆಗ್ಬಿಟ್ಟಿದ್ದಾವೆ. ಇದನ್ನ ನಾವು ಕಾಯ್ತಾ ಇದ್ದಿದ್ದು ಏನಕ್ಕೆ ಅಂದ್ರೆ ಬರೀ ನಮ್ಮ ಕೋರ್ಟ್ ಒಂದು ಆದೇಶಕ್ಕೆ ಕಾಯ್ತಾ ಇದ್ವಿ. ಇಲ್ಲಿ 2 ಪ್ರಮುಖವಾದ ಒಂದು ವಿಚಾರ, ಇಬ್ರು ವಿಶೇಷವಾಗಿ ಅಭಿನಂದನೆಗೆ ಅರ್ಹರು. ಒಂದು, ಸುಮಾರು 70 ವರ್ಷಗಳ ಕಾಲ ಅಂದ್ರೆ ಈ ಸ್ವಾತಂತ್ರ್ಯದ ಈ ಕಡೆಗೆ ಪೆಂಡಿಂಗ್ ಇದ್ದಂತ ಕೇಸನ್ನ ಬೇಗ ಮುಗಿಸ್ಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದಂತ ಗೊಗೊಯ್ ಸಾಹೇಬ್ರ ನೇತೃತ್ವದ ಒಂದು ಸಾಂವಿಧಾನಿಕ ಪೀಠ
41 ದಿನಗಳ ಕಾಲ ನಿರಂತರವಾಗಿ Exactly, ಡೇ ಟು ಡೇ marathon ನಡೆಸಿ hearing. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಮಾಡಿ ಎಲ್ರಿಗೂ ಸಂತೋಷ ಪಡುವಂತ ಒಂದು ತೀರ್ಮಾನ ಕೊಟ್ಟಿರೋದು. Okay. ಎರಡನೇದು ಇದಕ್ಕೆ ಭೂಮಿಕೆಯನ್ನ ಸಿದ್ಧ ಮಾಡಿದಂತ ಮೀಡಿಯೇಷನ್ ಟೀಮ್, ಜಸ್ಟಿಸ್ ಕಲ್ಲುಪುಲ್ಲ ಸಾಹೇಬ್ರ ಒಂದು ನೇತೃತ್ವದ ಮೀಡಿಯೇಷನ್ ಟೀಮು. ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡಿಗರು, ನಮ್ಮವರೇ ಆದಂತ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಒಂದು ಇಚ್ಛಾಶಕ್ತಿ, ಒಂದು ಕ್ರೆಡಿಬಿಲಿಟಿ ಇದ್ರೆ ಇಲ್ಲಿ ಈ ಭೂಮಿಕೆ ಏನು ಅಂದ್ರೆ ಕ್ಲೈಮೇಟ್ ಕಡಿಮೆ ಮಾಡಿದ್ದು. ಯಾರು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ಒಂದು ಮಧ್ಯಸ್ಥಿಕೆಯಿಂದ ಅನೇಕ ಜನ ಇಂಪ್ಲೀಡ್ ಆಗಿದ್ದಾರೆ ಈ ಕೇಸಲ್ಲಿ. ಅವ್ರನ್ನೆಲ್ಲರ ಕೈನಲ್ಲೂ ಅಫಿಡವಿಟ್ ಹಾಕ್ಸ್ತಾ ಬಂದ್ರು, ಬೇಡ 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 ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಕ್ಲೈಮೇಟ್ಸ್ ಕಡಿಮೆ ಆಗಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಈ ತೀರ್ಪನ್ನ ಇಷ್ಟೊಂದು ವೇಗವಾಗಿ ಇಷ್ಟೊಂದು ಸ್ಪಷ್ಟವಾಗಿ ಕೊಡೋದಕ್ಕೆ ಒಂದು ಭೂಮಿಕೆ ರೆಡಿ ಆಯಿತು. ಹಾಗಾಗಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ, ಭಾರತ ದೇಶದ ಎಲ್ಲರ ಪರವಾಗಿ ನಾನು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ, ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಎಂಟಿಮುಲ್ ಅವರ ಕೊನೆಯದಾಗಿ ಏನ್ ಹೇಳ್ತೀರಿ? Again, I will quote Iqbal. Iqbal is supposed to be a Muslim leader and Muslim poet. ಅವ್ರು ಏನ್ ಹೇಳಿದಾರೆ ರಾಮ್ ಬಗ್ಗೆ ಅಂತ ನಾನು ಹೇಳ್ತೇನೆ. ಹೈ ರಾಮ್ ಕೆ ವಜೂದ್ ಸೆ ಹಿಂದೂಸ್ತಾನ್ ಕೋ ನಾಜ್, ವಿ ಆರ್ ಪ್ರೌಡ್ ಆಫ್ ರಾಮ್ ಅಂತ. ಮುಸ್ಲಿಮ್ ಶುಡ್ ಅಂಡರ್ಸ್ಟ್ಯಾಂಡ್, ವಿ ಆರ್ ಪ್ರೌಡ್ ಆಫ್ ರಾಮ್ ಅಂತ. ಅಹ್ಲೆ ನಜರ್ ಸಮಜ್ತೆ ಇಸ್ಕೋ ಹಿಮಾಮೆ ಹಿಂದ್. ಯಾರು ಅರ್ಥ ಮಾಡ್ಕೊಂತಾರೆ ಅವರು ಹೇಳ್ತಾರೆ ರಾಮ್ ಅವರು ಈ ಹಿಂದೂಸ್ತಾನ್ಗೆ ಇಮಾಮ್ ಇದ್ದಂಗೆ ಅಂತ. ಸೊ ನಾನ್ ಹೇಳೋದು ಇದರಲ್ಲಿ ತೀರ್ಪು ಬಂದಿದೆ, ಇಷ್ಟೂ ದಿನದ್ದು ಒಂದು ಡಿಸ್ಪ್ಯೂಟ್ ಮುಗ್ದಿದೆ ಇವತ್ತ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ, ರೈಟ್ ಆರ್ ರಾಂಗ್ ಅಂತ ಹೇಳಕ್ಕೂ ಹೋಗ್ಬೇಡಿ. ದಿಸ್ ಇಸ್ ಎ ಫ್ರಮ್ ಸುಪ್ರೀಂ ಕೋರ್ಟ್. ಇದು ಪ್ಯಾಟ್ರಿಯೋಟಿಸಮ್ ನಮ್ದು ತೋರಿಸ್ತದೆ. ನಾವು ಪ್ಯಾಟ್ರಿಯೋಟಿಸಮ್ ಅಂದ್ರೆ ದೇಶದ ಬಾರ್ಡರ್ ನಲ್ಲಿ ಹೋಗಿ ಫೈಟ್ ಮಾಡೋದಲ್ಲ. ಪ್ಯಾಟ್ರಿಯೋಟಿಸಮ್ ಅಂದ್ರೆ ಈ ದೇಶದ ಪ್ರತಿಯೊಂದು ಕಣವನ್ನು ನನ್ನದು ಅಂತ ಸ್ವೀಕರಣೆ ಮಾಡಬೇಕು. ಸೊ ಇದೊಂದು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ ಇಂದ, ಇದೊಂದು ರೈಟ್ ಅರ್ನೆಸ್ಟ್ ಅಲ್ಲಿ ಸ್ವೀಕಾರ ಮಾಡಿ ಇದ್ರ ಬಗ್ಗೆ ಮುಂದೆ ನನ್ನ ಹಿಂದೂ ಬ್ರದರ್ಸ್ಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತೇನೆ, ಇದನ್ನ ಒಂದು ವಿಜಯ ಅಂತ ತಿಳ್ಕೊಳ್ತೇನೆ. ಇದನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಅದನ್ನೇ ಎಲ್ಲಾ ಲೀಡರ್ಸ್ ಹೇಳಿದ್ದಾರೆ. ಅದನ್ನ ಮಾಡಿಕೊಂಡು ಇದನ್ನ ನಾವು ಮುಂದೆ ಭಾವಾತ್ಮಕವಾಗಿ ನಾವು ಬ್ರದರ್ಸ್ ಆಗಿ ಜೀವನ ನಡೆಸಬೇಕು ಅಂತ. ಥ್ಯಾಂಕ್ ಯು. ತಮ್ಮ ಮೂವರಿಗೂ ಕೂಡ ಅನಂತ ಧನ್ಯವಾದಗಳು. ಒಟ್ಟಾರೆ ಇವತ್ತು ಸಾಕಷ್ಟು ಮಹತ್ವದ ತೀರ್ಪು, ಇಡೀ ಶತಮಾನದ ಅತ್ಯಂತ ಮಹತ್ವದ ತೀರ್ಪು ಬಂದಿದೆ. ಹಾಗೆ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ನ್ಯಾಯಾಂಗ ತನ್ನ ಶ್ರೇಷ್ಠತೆಯನ್ನ ಪಾರಮ್ಯತೆಯನ್ನ ಮೆರೀತಾ ಇದೆ ಅನ್ನೋದಕ್ಕೆ ಇಡೀ ಜಗತ್ತಿಗೆ ಒಂದು ಉದಾಹರಣೆ ಆಗಿದೆ. ಇವತ್ತಿನ ತೀರ್ಪು ಭಾರತ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಹೇಗೆ ಒಂದು ಪ್ರಬುದ್ಧ ಸಮಾಜವಾಗಿ ನಾವು ನಡ್ಕೋಬೇಕು, ಈ ತೀರ್ಪನ್ನು ಇವತ್ತು ಜನಗಳು ಸ್ವೀಕರಿಸ್ತಾ ಇರ್ತಕ್ಕಂಥ ರೀತಿ ಕೂಡ ಅಷ್ಟೇ ಪ್ರಬುದ್ಧವಾಗಿದೆ. ಇದರ ಜೊತೆಗೆ ವೈರ ಭಾವವಿಲ್ಲದೆ ಪ್ರತಿಯೊಬ್ಬರು ಕೂಡ ದೇಶದ ಏಳಿಗೆಗಾಗಿ ಆದರ್ಶಕ್ಕಾಗಿ ದುಡಿಯುವಂತಹ ರಾಮರಾಜ್ಯ ನಿರ್ಮಾಣ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.